ಅವರು ದೇಶದ ನಂಬರ್ 1 ಶೆಫ್ ಆಗಬೇಕು ಅಂತ ಕನಸನ್ನ ಕಂಡಂತವರು. ಇದಕ್ಕೆ ಬೂಸ್ಟ್ ಕೊಡಬೇಕು ಅಂತ IIHM ಸಂಸ್ಥೆಯ 12 ಆವೃತ್ತಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಯಂಗ್ ಶೆಫ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ ನಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದೆ. ಇದರ ಬಗ್ಗೆ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಂತಾರಾಷ್ಟ್ರೀಯ ಯಂಗ್ ಶೆಫ್ ಚಾಂಪಿಯನ್ಶಿಪ್ 50 ದೇಶದ ವಿದ್ಯಾರ್ಥಿಗಳು 6 ದಿನ ಯಾರು ಚಾಂಪಿಯನ್. ವಿಶ್ವದ ಜಾಗತಿಕ ಪಾಕಶಾಲೆಯ ಪರಂಪರೆಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಚಾಲನೆ ಸಿಕ್ಕಿದೆ. 6 ದಿನಗಳ ಕಾಲ ನಡೆಯಲಿರುವ ಈ ಅಂತಾರಾಷ್ಟ್ರೀಯ ಯುವ ಶೆಫ್ ಒಲಿಂಪಿಯಾಡ್ನಲ್ಲಿ ವಿಶ್ವದ ಹಲವು ದೇಶಗಳಿಂದ ಯುವ ಶೆಫ್ ಸ್ಪರ್ಧೆಗೆ ಇಳಿದಿದ್ದಾರೆ. Thank you judges, thank you Dr. Bose. Moving forward, ladies and gentlemen, today in its 12th edition of Young Chef Olympiad is a name to reckon. ಅಂತಾರಾಷ್ಟ್ರೀಯ ಹೋಟೆಲ್ ಮ್ಯಾನೇಜ್ಮೆಂಟ್ IIHM ಸಂಸ್ಥೆ 12 ಆವೃತ್ತಿಯ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ 2026ಕ್ಕೆ ಚಾಲನೆ ಕೊಟ್ಟಿದೆ. ಅಂದ ಹಾಗೆ ದೇವನಹಳ್ಳಿಯ ಬ್ರಿಗೇಡ್ ಸಿಗ್ನೇಚರ್ ಕ್ಲಬ್ನಲ್ಲಿ IIHM ಚೇರ್ಮನ್ ಡಾಕ್ಟರ್ ಸುಬೋರ್ಣ ಬೋಸ್ ಅಂತಾರಾಷ್ಟ್ರೀಯ ಯುವ ಶೆಫ್ ಸ್ಪರ್ಧೆಗೆ ಚಾಲನೆ ಕೊಟ್ಟರು. ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ನಲ್ಲಿ 50 ದೇಶಗಳ ಯುವ ವಿದ್ಯಾರ್ಥಿ ಬಾಣಸಿಗರು ಭಾಗವಹಿಸ್ತಾ ಇದ್ದು ಒಟ್ಟು 6 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿವೆ. Today is the opening ceremony of the 12th edition of IIHM International Young Chef Olympiad in this wonderful city of Bengaluru, and we are having 40 countries have come all over the world to participate in this Young Chef Olympiad, one of the largest Young Chef Olympiad in the world. After the opening ceremony, there will be 5 more cities that the participant will be traveling in India, and the final will be in Kolkata on the 6th of February. ಬೆಂಗಳೂರು, ದೆಹಲಿ, ಪುಣೆ, ಹೈದರಾಬಾದ್ ಹಾಗೂ ಗೋವಾ ಕ್ಯಾಂಪಸ್ಗಳಲ್ಲಿ ಏಕಕಾಲದಲ್ಲಿ ವರ್ಲ್ಡ್ ಯಂಗ್ ಶೆಫ್ ಸ್ಪರ್ಧೆಗಳು ನಡೆಯಲಿವೆ. ಇದಾದ ಬಳಿಕ ಫೆಬ್ರವರಿ 4ರಿಂದ 6ರವರೆಗೆ ಟಾಪ್ 10 ಯುವ ಬಾಣಸಿಗರು ಕೋಲ್ಕತ್ತಾದ IIHM ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಕಲನರಿ ಡಿಪ್ಲೊಮಸಿ ಆಲ್ಸೋ ಇಸ್ ಒನ್ ಪಾರ್ಟ್ ಆಫ್ ಇಟ್. ಇದರಿಂದ ನಮ್ಮ ಸ್ಥಳೀಯವಾದಿ ಆರ್ಥಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ನಮ್ಮ ಸ್ಥಳೀಯವಾದ ಏನು ಕಲ್ಚರ್ ಇದೆ, ಟ್ರೆಡಿಷನ್ ಇದೆ, ನಮ್ಮ ಊಟದ ಬಗ್ಗೆ ಕೂಡ ಇವರು ಬೇರೆ ರಾಷ್ಟ್ರದವ್ರಿಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಸಾಕಷ್ಟು ನಮ್ಮ ಲೋಕಲ್ ಅವರು ದೇಶದ ನಂಬರ್ 1 ಶೆಫ್ ಆಗಬೇಕು ಅಂತ ಕನಸನ್ನ ಕಂಡಂತವರು. ಇದಕ್ಕೆ ಬೂಸ್ಟ್ ಕೊಡಬೇಕು ಅಂತ IIHM ಸಂಸ್ಥೆಯ 12 ಆವೃತ್ತಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಯಂಗ್ ಶೆಫ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ ನಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದೆ. ಇದರ ಬಗ್ಗೆ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಂತಾರಾಷ್ಟ್ರೀಯ ಯಂಗ್ ಶೆಫ್ ಚಾಂಪಿಯನ್ಶಿಪ್ 50 ದೇಶದ ವಿದ್ಯಾರ್ಥಿಗಳು 6 ದಿನ ಯಾರು ಚಾಂಪಿಯನ್. ವಿಶ್ವದ ಜಾಗತಿಕ ಪಾಕಶಾಲೆಯ ಪರಂಪರೆಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಚಾಲನೆ ಸಿಕ್ಕಿದೆ. 6 ದಿನಗಳ ಕಾಲ ನಡೆಯಲಿರುವ ಈ ಅಂತಾರಾಷ್ಟ್ರೀಯ ಯುವ ಶೆಫ್ ಒಲಿಂಪಿಯಾಡ್ನಲ್ಲಿ ವಿಶ್ವದ ಹಲವು ದೇಶಗಳಿಂದ ಯುವ ಶೆಫ್ ಸ್ಪರ್ಧೆಗೆ ಇಳಿದಿದ್ದಾರೆ. Thank you judges, thank you Dr. Bose. Moving forward, ladies and gentlemen, today in its 12th edition of Young Chef Olympiad is a name to reckon. ಅಂತಾರಾಷ್ಟ್ರೀಯ ಹೋಟೆಲ್ ಮ್ಯಾನೇಜ್ಮೆಂಟ್ IIHM ಸಂಸ್ಥೆ 12 ಆವೃತ್ತಿಯ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ 2026ಕ್ಕೆ ಚಾಲನೆ ಕೊಟ್ಟಿದೆ. ಅಂದ ಹಾಗೆ ದೇವನಹಳ್ಳಿಯ ಬ್ರಿಗೇಡ್ ಸಿಗ್ನೇಚರ್ ಕ್ಲಬ್ನಲ್ಲಿ IIHM ಚೇರ್ಮನ್ ಡಾಕ್ಟರ್ ಸುಬೋರ್ಣ ಬೋಸ್ ಅಂತಾರಾಷ್ಟ್ರೀಯ ಯುವ ಶೆಫ್ ಸ್ಪರ್ಧೆಗೆ ಚಾಲನೆ ಕೊಟ್ಟರು.
ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ನಲ್ಲಿ 50 ದೇಶಗಳ ಯುವ ವಿದ್ಯಾರ್ಥಿ ಬಾಣಸಿಗರು ಭಾಗವಹಿಸ್ತಾ ಇದ್ದು ಒಟ್ಟು 6 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿವೆ. Today is the opening ceremony of the 12th edition of IIHM International Young Chef Olympiad in this wonderful city of Bengaluru, and we are having 40 countries have come all over the world to participate in this Young Chef Olympiad, one of the largest Young Chef Olympiad in the world. After the opening ceremony, there will be 5 more cities that the participant will be traveling in India, and the final will be in the Kolkata on the 6th of February. ಬೆಂಗಳೂರು, ದೆಹಲಿ, ಪುಣೆ, ಹೈದರಾಬಾದ್ ಹಾಗೂ ಗೋವಾ ಕ್ಯಾಂಪಸ್ಗಳಲ್ಲಿ ಏಕಕಾಲದಲ್ಲಿ ವರ್ಲ್ಡ್ ಯಂಗ್ ಶೆಫ್ ಸ್ಪರ್ಧೆಗಳು ನಡೆಯಲಿವೆ. ಇದಾದ ಬಳಿಕ ಫೆಬ್ರವರಿ 4ರಿಂದ 6ರವರೆಗೆ ಟಾಪ್ 10 ಯುವ ಬಾಣಸಿಗರು ಕೋಲ್ಕತ್ತಾದ IIHM ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಕಲನರಿ ಡಿಪ್ಲೊಮೆಸಿ ಆಲ್ಸೋ ಇಸ್ ಒನ್ ಪಾರ್ಟ್ ಆಫ್ ಇಟ್. ಇದರಿಂದ ನಮ್ಮ ಸ್ಥಳೀಯವಾದಿ ಆರ್ಥಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ನಮ್ಮ ಸ್ಥಳೀಯವಾದ ಏನು ಕಲ್ಚರ್ ಇದೆ, ಟ್ರೆಡಿಷನ್ ಇದೆ, ನಮ್ಮ ಊಟದ ಬಗ್ಗೆ ಕೂಡ ಇವರು ಬೇರೆ ರಾಷ್ಟ್ರದವ್ರಿಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಸಾಕಷ್ಟು ನಮ್ಮ ಅವರು ದೇಶದ ನಂಬರ್ 1 ಶೆಫ್ ಆಗಬೇಕು ಅಂತ ಕನಸನ್ನ ಕಂಡಂತವ್ರು. ಇದಕ್ಕೆ ಬೂಸ್ಟ್ ಕೊಡಬೇಕು ಅಂತ IIHM ಸಂಸ್ಥೆಯ 12 ಆವೃತ್ತಿಗೆ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಯಂಗ್ ಶೆಫ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ನಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದೆ. ಇದರ ಬಗ್ಗೆ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಂತಾರಾಷ್ಟ್ರೀಯ ಯಂಗ್ ಶೆಫ್ ಚಾಂಪಿಯನ್ಶಿಪ್ 50 ದೇಶದ ವಿದ್ಯಾರ್ಥಿಗಳು 6 ದಿನ ಯಾರು ಚಾಂಪಿಯನ್? ವಿಶ್ವದ ಜಾಗತಿಕ ಪಾಕಶಾಲೆಯ ಪರಂಪರೆಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಚಾಲನೆ ಸಿಕ್ಕಿದೆ. 6 ದಿನಗಳ ಕಾಲ ನಡೆಯಲಿರುವ ಈ ಅಂತಾರಾಷ್ಟ್ರೀಯ ಯುವ ಶೆಫ್ ಒಲಿಂಪಿಯಾಡ್ನಲ್ಲಿ ವಿಶ್ವದ ಹಲವು ದೇಶಗಳಿಂದ ಯುವ ಶೆಫ್ ಸ್ಪರ್ಧೆಗೆ ಇಳಿದಿದ್ದಾರೆ. Thank you everybody, thank you judges, thank you Dr. Bose. Moving forward, ladies and gentlemen, today in its 12th edition of Young Chef Olympiad is a name to reckon. ಅಂತಾರಾಷ್ಟ್ರೀಯ ಹೋಟೆಲ್ ಮ್ಯಾನೇಜ್ಮೆಂಟ್ IIHM ಸಂಸ್ಥೆ 12 ಆವೃತ್ತಿಯ ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ 2026ಕ್ಕೆ ಚಾಲನೆ ಕೊಟ್ಟಿದೆ. ಅಂದ ಹಾಗೆ ದೇವನಹಳ್ಳಿಯ ಬ್ರಿಗೇಡ್ ಸಿಗ್ನೇಚರ್ ಕ್ಲಬ್ನಲ್ಲಿ IIHM ಚೇರ್ಮನ್ ಡಾಕ್ಟರ್ ಸುಬೋರ್ಣ ಬೋಸ್ ಅಂತಾರಾಷ್ಟ್ರೀಯ ಯುವ ಶೆಫ್ ಸ್ಪರ್ಧೆಗೆ ಚಾಲನೆ ಕೊಟ್ಟರು. Olympiad is a name to reckon. People across the world are aware about this beautiful competition. ಅಂತಾರಾಷ್ಟ್ರೀಯ ಯುವ ಬಾಣಸಿಗ ಒಲಿಂಪಿಯಾಡ್ನಲ್ಲಿ 50 ದೇಶಗಳ ಯುವ ವಿದ್ಯಾರ್ಥಿ ಬಾಣಸಿಗರು ಭಾಗವಹಿಸ್ತಾ ಇದ್ದು ಒಟ್ಟು 6 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿವೆ. Today is the opening ceremony of the 12th edition of IIHM International Young Chef Olympiad in this wonderful city of Bengaluru, and we are having 40 countries have come all over the world to participate in this Young Chef Olympiad, one of the largest Young Chef Olympiad in the world. After the opening ceremony, there will be 5 more cities that the participant will be traveling in India, and the final will be in the Kolkata on the 6th of February. ಬೆಂಗಳೂರು, ದೆಹಲಿ, ಪುಣೆ, ಹೈದರಾಬಾದ್ ಹಾಗೂ ಗೋವಾ ಕ್ಯಾಂಪಸ್ಗಳಲ್ಲಿ ಏಕಕಾಲದಲ್ಲಿ ವರ್ಲ್ಡ್ ಯಂಗ್ ಶೆಫ್ ಸ್ಪರ್ಧೆಗಳು ನಡೆಯಲಿವೆ. ಇದಾದ ಬಳಿಕ ಫೆಬ್ರವರಿ 4ರಿಂದ 6ರವರೆಗೆ ಟಾಪ್ 10 ಯುವ ಬಾಣಸಿಗರು ಕೋಲ್ಕತ್ತಾದ IIHM ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಕಲನರಿ ಡಿಪ್ಲೊಮೆಸಿ ಆಲ್ಸೋ ಇಸ್ ಒನ್ ಪಾರ್ಟ್ ಆಫ್ ಇಟ್. ಇದರಿಂದ ನಮ್ಮ ಸ್ಥಳೀಯವಾದಿ ಆರ್ಥಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ನಮ್ಮ ಸ್ಥಳೀಯವಾದ ಏನು ಕಲ್ಚರ್ ಇದೆ, ಟ್ರೆಡಿಷನ್ ಇದೆ, ನಮ್ಮ ಊಟದ ಬಗ್ಗೆ ಕೂಡ ಇವರು ಬೇರೆ ರಾಷ್ಟ್ರದವ್ರಿಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಸಾಕಷ್ಟು ನಮ್ಮ ಲೋಕಲ್